ಹಲೋ ಎವ್ರಿವನ್, ಇದು ಯಾರಿದು ಹೊಸ ಮಿಕ್ಕಗಳು ಅಂತ ನೋಡ್ತಿದ್ದೀರಾ? ನಾವು ಹಳೆ ಮಿಕ್ಕಗಳೇ, ನೀವು ಯಾರೂ ನೋಡಿರಲಿಲ್ಲ. ವೆಲ್ಕಮ್ ಟು ಅವರ್ ಚಾನೆಲ್ ದ ಸಾಸಾ ಕಪಲ್ RTune24. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೋಡ್ತಿದ್ದೀರಾ? ನಾವು ಹೋಗ್ತಿರೋದು ವಿಯೆಟ್ನಾಮ್ಗೆ. ಎಸ್, ಮೈ ಡ್ರೀಮ್ ಡೆಸ್ಟಿನೇಷನ್. ಇವಾಗ ಹೈಪ್ ಆಗಿದೆ ಅಂತ ಅಲ್ಲ, ನಾನು ಅವಾಗಿಂದನೂ ವಿಯೆಟ್ನಾಮ್ಗೆ ಹೋಗಬೇಕು ಅಂತ ಇತ್ತು, ಲೈಕ್ 5-6 years ಬ್ಯಾಕ್. ಸೊ ಯಾ, ಫೈನಲಿ ಲೆಟ್ಸ್ ಗೋ. ಸೊ ವೆಕೇಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಲಾಸ್ಟ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ನಾವು ಹೊರಡ್ತೀವಿ. ಬನ್ನಿ ಯಾರ್ಯಾರು ಹೋ ಚಿ ಮಿನ್ ಹೋಯನ್ ದಾನಂಗ್ ಸಾಪ ವಿಯೆಟ್ನಾಮ್. ಐ ಕಡೆಗೂ ಕ್ಯಾಬ್ ಒಂದು ಬಂದು ನಾವು ಕ್ಯಾಬ್ ಹತ್ಕೊಂಡು ಟರ್ಮಿನಲ್ 2 ಕಡೆ ಹೊರಟಿದ್ದೀವಿ, ಏರ್ಪೋರ್ಟ್ಗೆ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು, ಹೇಳ್ಕೊಳಕ್ಕಾಗ್ತಿಲ್ಲ ನನ್ನ ಖುಷಿನ. ಆ್ಯಕ್ಚುಲಿ ಕಡೆಗೂ ಬಂದು ತಲುಪಿದ್ವಿ ಟರ್ಮಿನಲ್ 2 ಆಫ್ಟರ್ 1.5 hour. ಯಾಕೆ 1 ಅವರಿಂದ ವೆಯ್ಟ್ ಮಾಡ್ತೀವಿ. ನಮ್ಮದು ಚೆಕ್ಕಿಂಗ್ ಇರೋದು 20 kg. ಅಲ್ಲ, 20 kg ಇರೋದು ನಮ್ಮದು 40 kg ತಂದಿದ್ದೀವಿ. ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಟಿಕೆಟ್ ತಗೊಂಡು ಲಾಂಚ್ ಕಡೆ ಹೊರಟ್ವಿ ನಾವು. ಎಷ್ಟು ದೊಡ್ಡ ಲೈನ್ ಗುರು ನಿಂತಿದ್ದು ವೇಸ್ಟ್ ಆಯಿತು. ನಾವು ಯಾವ ಕಾರ್ಡ್ ತೋರಿಸಿದ್ರು ನೋ ಅಂತೇಳಿ ಕಳಿಸಿದ್ಲು ಅವಳು. ನಮ್ಮ DDLG ಮೊಮೆಂಟ್ ಮುಗಿಸ್ಕೊಂಡು ಬೋರ್ಡಿಂಗಿಗೆ ಟೈಮ್ ಆಯಿತು. ಸೊ ಓಡಾಡೋದಕ್ಕೆ ಹೊರಟಿದ್ದೀವಿ. ಹೋಗೆ ಫ್ಲೈಟ್ ಟೇಕ್ ಆಫ್ ಆಯಿತು. ಅಲ್ಲ ಓವರ್ಟೇಕ್ ಆಯಿತು. ನಾವು ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಒಂದು ಸೀಟಿಗೆ ಫುಡ್ ಅವೈಲೇಬಲ್ ಇತ್ತು. ಸೊ ಫುಡ್ ಏನು ಕೊಟ್ಟಿದ್ದಾರೆ, ಚಪಾತಿ ಜೊತೆಗೆ ಸಮ್ ಗ್ರೇವಿ, ಏನೋ ಇದೇ ನಮಗೆ ಮೃಷ್ಟಾನ್ನ ಭೋಜನ. ತಿಂದ್ಬಿಟ್ಟು ಮಲ್ಕೊಬಿಟ್ವಿ ನಾವು. ಬೆಳಗ್ಗೆ ಎಚ್ಚರಿಕೆ ಆಯಿತು ಬೆಳಗ್ಗೆ. ನೋಡಿ ಇದೇ ವಿಯೆಟ್ನಾಮ್. ಫ್ರೆಂಡ್ಸ್, ಆದಷ್ಟು ನಾವು ನಮ್ಮ ವಿಯೆಟ್ನಾಮ್ ಟ್ರಿಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ. ನಿಮಗೂ ಯಾರಾದರೂ ವಿಯೆಟ್ನಾಮ್ಗೆ ಹೋಗೋಕೆ ಇಷ್ಟ ಇದ್ದರೆ, ನಿಮ್ಮ ಬಕೆಟ್ ಲಿಸ್ಟಲ್ಲಿದ್ದರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿ, ಇದೇ ಟೈಮ್ ಡಿಫ್ರೆನ್ಸ್, 1.5 hour ಅಹೆಡ್ ಆಫ್ ಅಸ್. ಫೈನಲಿ ಬಂದು ಇಳ್ಕೊಂಡ್ವಿ. ಇಲ್ಲಿಂದ ನಮ್ಮ ಹೋಟ್ಲಿಗೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ನಾವು ಬ್ರಾಬು ಇನ್ಸ್ಟಾಲ್ ಮಾಡಿಲ್ಲ, ಏನೂ ಚೆಕ್ ಮಾಡಿಲ್ಲ, ಹಂಗೆ ಬಂದಿದ್ದೀವಿ ಟ್ರಿಪ್ಗೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇನ್ನೊಂದೇನು ಅಂದರೆ, ನಾವು ಎಲ್ಲ ಕಡೆ ಇಂಟರ್ನಲ್ ಫ್ಲೈಟ್ಸ್ ಕೂಡ ವಿಯೆಟ್ಜೆಟ್ಟೇ ಮಾಡಿದ್ದು. ನಮಗೇನು ಅಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ. ಎಲ್ಲ ಕಡೆ ಮೇ ಬಿ 1/2 hour ಡಿಲೇ, 45 minutes ಡಿಲೇ ಅಷ್ಟೇ ಆಗಿರೋದು. ನಾವು ಅಲ್ಲಿ ತಲುಪಿದ ಮೇಲೆ ಫಸ್ಟು ಸಿಮ್ ಕಲೆಕ್ಟ್ ಮಾಡ್ಕೊಬೇಕು. ಇಮಿಗ್ರೇಷನ್ಗೂ ಮುಂಚೆನೇ ಸಿಗುತ್ತೆ ಕೌಂಟ್ರು. ಸೊ ಗೈಸ್, ನಾವು ಕ್ಲೂಕಿಂದ ಆಲ್ರೆಡಿ ಬುಕ್ ಮಾಡಿದ್ವಿ. ವಿ ಆರ್ ಗೆಟಿಂಗ್ ಅವರ್ ಸಿಮ್ ಕಾರ್ಡ್. ಗೈಸ್, ಇಮಿಗ್ರೇಷನ್ಗೆ ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ನಾವಿದೆಲ್ಲ ಪಾಸ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮೇ ಬಿ ಲೈಕ್ 2 hour ಆಗುತ್ತೆ. ನೀವು ನಮ್ಮ ಥರ ಮದುವೆ ಹೆಣ್ಣು ಗಂಡು ಥರ ಹೋಗಬೇಡಿ, ಓಡ್ರಿ. ರನ್ ಲೈಕ್ ಯುವರ್ ಲೈಫ್ ಡಿಪೆಂಡ್ ಆನ್ ಇಟ್. ಸ್ವಲ್ಪನಾದರೂ ಇಮಿಗ್ರೇಷನ್ ಲೈನ್ ಕಡಿಮೆ ಸಿಗುತ್ತೆ ನಿಮಗೆ ಕ್ಯೂ.
1.5 hour ಇಮಿಗ್ರೇಷನ್. ಸೊ ಫೈನಲಿ ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಗ್ರ್ಯಾಬ್ ನೋಡಿದ್ವಿ, ಕನೆಕ್ಟ್ ಆಗಲಿಲ್ಲ. ಸೈಕ್ ಅಂದ್ಬಿಟ್ಟು ಬಂದ್ಬಿಟ್ಟು ಬಸ್ ಸ್ಟಾಪ್ ಇಲ್ಲೇ ಇತ್ತು. ಕೇಳಿದ್ವಿ ಯಾವ ಬಸ್ ಆಗುತ್ತೆ ಅಂತ. ಈ ಬಸ್ ಆಗುತ್ತೆ ಅಂತ ಹತ್ಕೊಂಡು ಕುತ್ಕೊಂಡ್ವಿ. ಅವ್ರು ಬಂದು ಕುತ್ಕೊಂಡಿದ ತಕ್ಷಣ ನೋಡಿ ತೋರಿಸ್ತಾ ಇದ್ದಾರೆ ನಮಗೆ. ಅವರು ಮೊದಲೇ ಗೊತ್ತು ಮಾಡ್ಕೊಬಿಟ್ಟಿದ್ದಾರೆ, ಇಂಗ್ಲೀಷು ಬರಲ್ಲ, ಏನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನೋಟ್ ತೋರಿಸಿದ್ರು ಕೊಡಿ ಅಂತ. ಅಷ್ಟೇ ಇವಾಗ ಟಿಕೆಟ್ ಕೊಟ್ಟು 20,000 67 rupees, not bad. ಎಷ್ಟು somewhere like 7 kilometer ಇದೆ. ಸ್ಟಾಪ್ ಅಂದರೆ 29 ಸ್ಟಾಪ್ಸ್. 20. ಇನ್ನೊಂದೇನು ಅಂದರೆ ಬಸ್ ಸ್ಟಾಪ್ ಅಲ್ಲೇ ಏರ್ಪೋರ್ಟ್ ಎದುರಿಗೆ ಇರುತ್ತೆ. ನೀವೇನಾದ್ರು ಹೋಟೆಲ್ಲು ಚಿಮಿನ್ ಸಿಟಿ ಅಂದರೆ ಪಬ್ ಸ್ಟ್ರೀಟ್ ಹತ್ರ ಅಲ್ಲಿ ಇಲ್ಲಿ ಹತ್ರ ಬುಕ್ ಮಾಡಿದರೆ ಯು ಕ್ಯಾನ್ ಟ್ರಾವೆಲ್ ಬೈ ಬಸ್. ಇಟ್ ಈಸ್ ವೆರಿ ಕನ್ವೀನಿಯೆಂಟ್. 29 ಸ್ಟಾಪ್ಸ್ ಅಂತ ಕೇಳಿ ಶಾಕ್ ಆಗಬೇಡಿ, ಬೇಕಿದ್ರೆ ಮ್ಯಾಪಲ್ಲಿ ಚೆಕ್ ಮಾಡಿ. ತುಂಬ ಹತ್ರ ಇದೆ ಬಸ್ ಸ್ಟಾಪ್ಸು. ನಮ್ಮ ಕಡೆ ಮೆಟ್ರೋ ಥರ 1 ನಿಮಿಷಕ್ಕೆ 1 ಸ್ಟಾಪು, ಬೇಗ ರೀಚ್ ಆಗ್ತೀವಿ. ಆಮೇಲೆ ನಾವು ಹತ್ಕೊಂಡಿದ್ದು ಬೆಳಗ್ಗೆ 8 ಗಂಟೆ ಟೈಮಲ್ಲಿ ಟ್ರಾಫಿಕ್ ಕಡಿಮೆ ಇತ್ತು. ರೆಸ್ಟ್ ಆಫ್ ದ ಟೈಮ್ ಐ ಡೋಂಟ್ ನೋ, ಅದನ್ನು ಕನ್ಸಿಡರ್ ಮಾಡಬೇಕಲ್ವ. ಏನಂತೆ ವೆಯ್ಟ್ ಮಾಡಿ ಅಂತ ನೆಕ್ಸ್ಟ್ ಸ್ಟಾಪ್. ಫೈನಲಿ ಹೋಟೆಲಿಗೆ ರೀಚ್ ಆದ್ವಿ. ಆಫ್ಟರ್ 25 ಸ್ಟಾಪ್. ಅಷ್ಟೊತ್ತೇನು ಆಗಲಿಲ್ಲ ಅಲ್ಲ, 125 minutes ಆಯ್ತು, ಆಲ್ಮೋಸ್ಟ್ 120 minutes. 1 o'clock ಚೆಕ್-ಇನ್ ಇತ್ತು, ಬಟ್ ಕೇಳಿದ್ವಿ ಅರ್ಲಿ ಚೆಕ್-ಇನ್ ಏನಾದರೂ ಪಾಸಿಬಿಲಿಟಿ ಇದೆಯಾ ಅಂತ. ಬೇರೆ ಹೋಟೆಲ್ಗೆ ಆ್ಯಕ್ಚುಲಿ ಕರ್ಕೊಂಡ್ಬಂದಿದ್ದಾರೆ ಅವರು. ಪಾಪ ಒಳ್ಳೆಯವ್ರು ಯಾರು. ರೂಮ್ಸ್ ಎಲ್ಲ ಹೇಳ್ಕೊಳೋ ಥರ ಎಲ್ಲ ರೂಮು. ಸ್ಮಾಲ್ ಬಟ್ ಕೋಸಿ ಆ್ಯಂಡ್ ಕ್ಲೀನ್. ಮೇನ್ ಇಂಪಾರ್ಟೆಂಟ್ಲಿ ಕ್ಲೀನ್. ಸಾಕು ಅಷ್ಟು. ಹೋಚಿಮಿನಲ್ಲಿ ಸಾಕು, ನಾವು ಇಲ್ಲಿ ಇರೋದು ಇಲ್ಲ ತಾನೇ ಹೋಟೆಲಲ್ಲಿ. ಸೊ ದಟ್ಸ್ ಇಟ್. ತುಂಬ ಟಯರ್ಡ್ ಆಗಿದೆ, ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸಿಗುವ, ಮತ್ತೆ ಸಿಗೋಣ. ಹಾಗೆ ಅಲ್ಲಿ ತನಕ ಟೇಕ್ ಕೇರ್. ಸಿ ಯು ಅಗೇನ್.